ನಮಸ್ಕಾರ ಸ್ನೇಹಿತರೆ. ನೋಡಿ, ನಾವು ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿ 2026ಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ನೀವು ಶಿಕ್ಷಕರ ನೇಮಕಾತಿಗೆ ಅರ್ಜಿ ಸಲ್ಲಿಸುವಾಗ ನಿಮ್ಮ ದಾಖಲೆಗಳೇನಿದೆ ಆ ದಾಖಲೆಗಳಲ್ಲಿ ಕೆಲವು ದಾಖಲೆಗಳಲ್ಲಿ ಡೇಟು ಮತ್ತು ಇಸ್ವಿ ಇರಬೇಕಾಗುತ್ತೆ. ಹಾಗಾದರೆ ಅದು ಯಾವ ಡೇಟ್ ಇರಬೇಕು ಮತ್ತು ಯಾವ ಇಸ್ವಿ ಇರಬೇಕು ಅನ್ನೋದನ್ನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಯಾಕೆಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಅದು ಈಸಿಯಾಗಿ ನಿಮಗೆ ಅನುಕೂಲ ಆಗ್ತಕ್ಕಂಥದ್ದು. ನೋಡಿ, ಆ ಕಾರಣದಿಂದಾಗಿ ನಾವು ಇದೆಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೀವು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ತಾವಿಲ್ಲಿ ನೋಡ್ಬೋದು. ನೋಡಿ, ಮೊದಲಿಗೆ ನಾವು ಅರ್ಜಿಯನ್ನು ಸಲ್ಲಿಸುವಾಗ ಹಲವಾರು ವಿಚಾರಗಳಲ್ಲಿ ನಾವು ಮೀಸಲಾತಿಯನ್ನು ಕೋರ್ತೀವಿ. ಯಾವುದರಲ್ಲಿ ಅಂದರೆ ಮಾಜಿ ಸೈನಿಕರಾಗಿರ್ಬೋದು, ಅಂಗವಿಕಲರು, ಯೋಜನೆಗಳಿಂದ ನಿರಾಶ್ರಿತರಾದವರು, ಗ್ರಾಮೀಣ ಅಭ್ಯರ್ಥಿ, ಕನ್ನಡ ಮಾಧ್ಯಮ ಅಭ್ಯರ್ಥಿ, ಹೀಗೆ ಹಲವಾರು ಮೀಸಲಾತಿಗಳನ್ನು ಕೋರ್ತಾ ಇರ್ತೀವಿ. ಅದರಲ್ಲಿ ಬಹುತೇಕರು ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಅಭ್ಯರ್ಥಿಗಳಂತೂ ಇದ್ದೇ ಇರ್ತೀರಿ. ಸೊ ನಿಮಗೆ ಎಲ್ರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಈ ಮಾಹಿತಿ ನಿಮಗೆ ಗೊತ್ತಿರಲೇಬೇಕು. ಯಾಕೆಂದರೆ ಮುಂದಿನ ದಿನಮಾನಗಳಲ್ಲಿ ಅರ್ಜಿಯನ್ನು ಕರೆದಾಗ ನೀವು ತಪ್ಪು ಮಾಹಿತಿಯನ್ನು ಸಲ್ಲಿಸಬಾರ್ದು. ಆ ಕಾರಣಕ್ಕೋಸ್ಕರ ನಾನು ಈ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ನೋಡಿ, ಇದು 2022ರ GPS ಸ್ಟಾರ್ನ ಒಂದು ನೋಟಿಫಿಕೇಷನ್ ಆಗಿದೆ. ಆ ಕಾರಣದಿಂದಾಗಿ ನೋಡಿ, ನೀವೇನಾದರೂ ಮಾಜಿ ಸೈನಿಕರು ಆಗಿದ್ದರೆ ಮಾಜಿ ಸೈನಿಕ ಮೀಸಲಾತಿಯನ್ನು ಕೋರ್ತೀರಿ ಅನ್ನೋದಾದರೆ ನೋಡಿ, ಕರ್ನಾಟಕ ಸಿವಿಲ್ ಸರ್ವಿಸಸ್ ರೂಲ್ಸ್ 1977ರ ನಿಯಮ 9 ಅನ್ವಯ ಹಾಗೂ ಸರ್ಕಾರದ ಆದೇಶ ಸಂಖ್ಯೆ CSUE ಏನಿಲ್ಲಿ 97 ನೋಡಿ, CNNE 2002 ದಿನಾಂಕ 22/11/2002 ಮತ್ತು ಸಂಖ್ಯೆ CSUE ಅಂದರೆ ಸಿಬ್ಬಂದಿ ಆಡಳಿತ ಸುಧಾರಣಾ ಇಲಾಖೆ ಅಂತ ಅರ್ಥ 53 CNNE 2007 ದಿನಾಂಕ 4/1/2008 ಈ ರೀತಿಯಾದಂಥ ಒಂದು ಫಾರ್ಮ್. ನೋಡಿ, ಅಂದರೆ ನಿಮಗೆ ಇಲ್ಲಿ ಇದಿಷ್ಟು ನಿಮಗೆ ಅಂದರೆ ಈ ಗ್ರಾಮೀಣ ಅಭ್ಯರ್ಥಿ ಆಗಿರ್ಬೋದು, ಕನ್ನಡ ಮಾಧ್ಯಮ ಅಭ್ಯರ್ಥಿ ಆಗಿರ್ಬೋದು, ಅದ್ರ ಬಗ್ಗೆ ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ. ಅಂದರೆ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಇದೇನು ಅಂತೇಳಿ. ನೋಡಿ, ಯಾಕೆ ನಾನು ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣನೇ ಹೇಳ್ತೀನಿ ಅಂತಂದರೆ ಬಹುತೇಕ ಜನರದ್ದು ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಇದ್ದೇ ಇರುತ್ತೆ. ಆ ಕಾರಣದಿಂದಾಗಿ ನಿಮಗೆ ಒಂದು ಸ್ಪಷ್ಟವಾದಂಥ ವಿಚಾರವನ್ನು ಹೇಳ್ತೀನಿ. ನೋಡಿ, ನೀವೇನು ಮಾಡ್ತೀರಿ, ಮೊದಲು ಒಂದು ಜೆರಾಕ್ಸ್ ಅಂಗಡಿಗೆ ಹೋಗ್ತೀರಿ. ಅಲ್ಲಿ ಕನ್ನಡ ಮಾಧ್ಯಮ ಫಾರ್ಮ್ನ ಮತ್ತು ಗ್ರಾಮೀಣ ಫಾರ್ಮ್ ತೊಗೊತೀರಿ. ಆಗ ನೀವೇನು ಮಾಡ್ತೀರಿ, ನಿಮ್ಮ ಪ್ರೈಮರಿ ಅಂದರೆ 1ರಿಂದ ಮತ್ತು ಹೈಸ್ಕೂಲು 10th ವರೆಗೆ, 1ರಿಂದ ನೀವು SLC ಎಲ್ಲಿ ಕಲ್ತಿರ್ತೀರಿ ಅದನ್ನು ಹೋಗಿ ನೀವು ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ ಬರ್ಕೊಂಡು ಬರ್ತೀರಿ. ಅಂದರೆ ಸಿಟಿಯಲ್ಲಿ ಕಲ್ತಿದ್ರೆ ನೀವು ಗ್ರಾಮೀಣ ಬರ್ಸೋದಿಲ್ಲ, ಇಲ್ಲಿ ಕನ್ನಡ ಮಾಧ್ಯಮ ಬರೆಸ್ತೀರಿ. ಹಾಗಾದರೆ ಹಳ್ಳಿಯಲ್ಲಿ ಕಲಿತಂಥ ಮತ್ತು ಕನ್ನಡ ಮಾಧ್ಯಮದಲ್ಲಿ ಓದಿದಂಥವ್ರು ಏನು ಮಾಡ್ತಾರೆ ಅಂದರೆ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಎರಡನ್ನೂ ಕೂಡ ಬರೆಸ್ತೀರಿ. ನೀವು ನಿಮ್ಮ ಒಂದು ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಗಳಲ್ಲಿ ಈ ಒಂದು ಫಾರ್ಮ್ನ ತೊಗೊಂಡೋಗಿ ಏನು ಮಾಡ್ತೀರಿ, ಆ ಶಾಲೆಯಲ್ಲಿ ಯಾವ ತರಗತಿಯಿಂದ ಯಾವ ತರಗತಿಯವರೆಗೆ ಓದಿದ್ದೀರಿ ಅಂತೇಳಿ ಬರೆಸ್ಕೊಂಡು ಅಲ್ಲಿರ್ತಕ್ಕಂಥ ಹೆಡ್ ಮಾಸ್ಟರ್ ಸಹಿ ಮಾಡಿಸ್ಕೊಂಡು ನೀವು BO ಆಫೀಸ್ಗೆ ಹೋಗಿ ಅಲ್ಲಿ ಸಹಿ ಮಾಡಿಸ್ಕೊಂಡು ಬಂದ್ರಿ ಅಂದರೆ ನಿಮ್ಮ ಒಂದು ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಕ್ಲಿಯರ್ ಆಯಿತು ಅಂತ ನೀವು ಅಂದ್ಕೊಳ್ತೀರಿ. ಆದರೆ ಒಂದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ, ಈಗೇನು ಇಲ್ಲಿ ನೀವು ಜೆರಾಕ್ಸ್ ಅಂಗಡಿಯಲ್ಲಿ ಹೋಗಿ ಜೆರಾಕ್ಸ್ ತೊಗೊತೀರಿ ಅಂದರೆ ಈ ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ ಫಾರ್ಮ್ನ, ಆ ಫಾರ್ಮ್ ನೋಡಿ ಈ ರೀತಿಯಾಗಿ ಫಾರ್ಮ್ ಇತ್ತು ಅಂದರೆ ಆ ಫಾರ್ಮ್ನಲ್ಲಿ ಏನಿರಬೇಕು ಅನ್ನೋದಾದರೆ ಈ ಸಂಖ್ಯೆ ಇರಬೇಕು, ಈ ಡೇಟ್ ಇರಬೇಕು. ಯಾವುದು ನೋಡಿ, CSUE 97 CNNE 2002 ದಿನಾಂಕ 22/11/2002 ಮತ್ತು ಅದಾದರೂ ಇರಬೇಕು. ಇಲ್ಲಾಂದರೆ ಸಂಖ್ಯೆ CSUE 53 CNNE 2007 ದಿನಾಂಕ 4/1/2008 ಈ ಡೇಟ್ಗಳೇನಿದೆ ಇದರಲ್ಲಿ ಯಾವುದಾದ್ರೂ ಒಂದು ಡೇಟ್ ಆದರೂ ಈ ಫಾರ್ಮ್ನ ಮೇಲ್ಗಡೆ ಇರಬೇಕು. ಆ ರೀತಿಯಾಗಿ ನೀವು ನಿಮ್ಮ ಫಾರ್ಮ್ ಇರ್ತಕ್ಕಂಥದ್ದನ್ನು ಜೆರಾಕ್ಸ್ ತೊಗೋಬೇಕು. ಅಂದರೆ ಜೆರಾಕ್ಸ್ನಲ್ಲಿ ಹಲವಾರು ಅಂಗಡಿಯಲ್ಲಿ ಬೇರೆ ಬೇರೆ ರೀತಿಯಾದಂಥ ದಿನಾಂಕಗಳಿರೋಂಥವನ್ನ ಅವರು ಜೆರಾಕ್ಸ್ ಮಾಡಿ ಇಟ್ಟಿರ್ತಾರೆ ಗೊತ್ತಿಲ್ಲದೇ. ನೀವು ಯಾವುದನ್ನು ತೊಗೊಂಡೋಗಿ ಅದನ್ನು ಬರ್ಸ್ಕೊಂಡು ಬರಬಾರ್ದು. ನೀವೇನು ಮಾಡ್ಬೇಕಂದ್ರೆ ಆ ಡೇಟ್ ಇರ್ತಕ್ಕಂಥದ್ದನ್ನು ಬರ್ಸ್ಕೊಂಡು ಬರಬೇಕು. ಅದೇ ರೀತಿಯಾಗಿ ಕನ್ನಡ ಮಾಧ್ಯಮ ಅಭ್ಯರ್ಥಿ ಕೂಡ ಅಷ್ಟೇ. ಇಲ್ಲಿ ನೋಡಿ 2002 2008 ಡೇಟ್ ಇದೆ. ಆ ಡೇಟ್ ಪ್ರಕಾರನೇ ನೀವು ಬರ್ಸ್ಕೊಂಡು ಬರಬೇಕಾಗುತ್ತೆ. ನಿಮಗೆ ನಾನು ಬೇಕಾದರೆ ಒಂದು ತೋರಿಸ್ತೀನಿ. ನೋಡಿ, ತಾವಿಲ್ಲಿ ನೋಡ್ಬೋದು ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಇಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ನೀವು ಅಂದರೆ ನಾನು ಈಗ ನಿಮಗೆ ಗ್ರಾಮೀಣದ್ದು ಮತ್ತು ಕನ್ನಡ ಮಾಧ್ಯಮದ್ದು ಡೇಟ್ ತೋರಿಸಿದೆ. ಅಲ್ಲಿ ಏನಿತ್ತು
22/11/2002 ಇತ್ತಲ್ವಾ, ಅಂದರೆ 4/1/2008 ಕೂಡ ಇತ್ತು. ಅಂದರೆ ಈ ರೀತಿ ಡೇಟ್ಗಳು ಮತ್ತು ಸಿಯಾಸು ಈ ಸಂಖ್ಯೆ ಇರತಕ್ಕಂಥ ಒಂದು ನೀವು ಕನ್ನಡ ಮಾಧ್ಯಮ ಪ್ರಮಾಣ ಪತ್ರವನ್ನು, ಹಾಗೆ ಗ್ರಾಮೀಣ ಪ್ರಮಾಣ ಪತ್ರವನ್ನು, ಮಾಜಿ ಸೈನಿಕ ಪ್ರಮಾಣ ಪತ್ರ, ಅಂದರೆ ಒಂದು ಅಧಿಕೃತವಾದಂಥ ನೋಟಿಫಿಕೇಷನಲ್ಲಿ ಯಾವ ಫಾರ್ಮೆಟ್ನಲ್ಲಿ ಕೇಳಿರ್ತಾರೆ ಅದೇ ಫಾರ್ಮೆಟ್ನಲ್ಲೇ ನೀವು ನಿಮ್ಮ ದಾಖಲೆಗಳನ್ನು ನೀವು ಬರೆಸ್ಕೊಂಡು ರೆಡಿ ಇಟ್ಕೋಬೇಕಾಗುತ್ತೆ. ಹಾಗಾದರೆ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಏನಿದೆ ಅಂದರೆ ಯೋಜನಾ ನಿರಕ್ಷಿತ ಆಗಿರ್ಬೋದು, ನಿಮ್ಮ ಕ್ಯಾಸ್ಟ್ ಇನ್ಕಮ್ ಆಗಿರ್ಬೋದು, ಆ ಕ್ಯಾಸ್ಟ್ ಇನ್ಕಮ್ ಡೇಟ್ ಕೂಡ ಮುಗಿದಿರಬಾರ್ದು, ಮತ್ತು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆನೇ ನೀವು ಕ್ಯಾಸ್ಟ್ ಇನ್ಕಮನ್ನು ರೆಡಿ ಮಾಡಿಸ್ಕೋಬೇಕಾಗುತ್ತೆ. ಒಂದು ವೇಳೆ ನೀವು ಅಪ್ಲಿಕೇಶನ್ ಹಾಕಿ ಆ ನಂತರ ಒಂದು ವಾರ ಬಿಟ್ಟು ನೀವೇನಾದರೂ ಕ್ಯಾಸ್ಟ್ ಇನ್ಕಮ್ ತೆಗೆಸ್ಕೊಂಡ್ರೆ ಅಂದರೆ ಅದು ವ್ಯಾಲಿಡ್ ಇರೋದಿಲ್ಲ. ಸೊ ಇಷ್ಟೆಲ್ಲ ಸಮಸ್ಯೆಗಳಾಗ್ತವೆ. ಆ ಕಾರಣದಿಂದಾಗಿ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕಿಂತ ಮುಂಚೆ ಈ ಎಲ್ಲ ಅಂಶಗಳನ್ನು ನೋಡಿಕೊಂಡು ಅದರಲ್ಲಿ ಏನೆಲ್ಲ ಡೇಟ್ ಇರುತ್ತೆ ಆ ಡೇಟ್ ಪ್ರಕಾರ ನೀವು ಬರೆಸ್ಕೋಬೇಕಾಗುತ್ತೆ. ಅಂದರೆ ಮಾಜಿ ಸೈನಿಕ, ಅಂಗವಿಕಲ, ಯೋಜನಾ ನಿರಕ್ಷಿತ, ಗ್ರಾಮೀಣ ಅಭ್ಯರ್ಥಿ, ಕನ್ನಡ ಮಾಧ್ಯಮ, ಮಹಿಳಾ ಅಭ್ಯರ್ಥಿ ಹಾಗೂ ತೃತೀಯ ಲಿಂಗ ಅಭ್ಯರ್ಥಿಗಳು, ಇಲ್ಲೆಲ್ಲ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ನಿಯಮಗಳನ್ನು ಕೊಟ್ಟಿದ್ದಾರೆ. ಆ ನಿಯಮದ ಪ್ರಕಾರ ನೋಡಿ, ಇದೆಲ್ಲ ಅಧಿಕೃತವಾದಂಥ ಒಂದು ನೋಟಿಫಿಕೇಷನ್ ಇದೆ 2022 ನೋಡಿ. ಕರ್ನಾಟಕ ರಾಜ್ಯಪತ್ರ ಯಾವುದ್ರದ್ದು ಅಂದರೆ ಪದವೀಧರ ಪ್ರಾಥಮಿಕ ಶಿಕ್ಷಕ 6ರಿಂದ 8ನೇ ತರಗತಿ 2021-22 ಸಾಲಿನ ಒಂದು ನೋಟಿಫಿಕೇಷನ್ ಇದು. ಅಂದರೆ 21/3/2022 ನೋಟಿಫಿಕೇಷನ್ ಆಗಿತ್ತು. ಸೊ ಆ ಒಂದು ಅಧಿಕೃತವಾದಂಥ ನೋಟಿಫಿಕೇಷನಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನೇ ನಿಮಗೆ ಹೇಳ್ತಾ ಇದ್ದೀನಿ. ಆ ಕಾರಣಕ್ಕೋಸ್ಕರ ಇಲ್ಲಿ ನೋಡಿ, ನೀವು 8 ಮತ್ತು 9ನೇ ಪೇಜನ್ನು ನೋಡ್ಬೋದು. ಈ 8 ಮತ್ತು 9ನೇ ಪೇಜ್ನಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಅಂದರೆ ನೋಡಿ, ಕೆಲವರು ಯೋಜನಾ ನಿಶ್ಚಿತನೂ ಇರುತ್ತೆ, ಗ್ರಾಮೀಣನೂ ಇರುತ್ತೆ, ಕನ್ನಡ ಮಾಧ್ಯಮವೂ ಇರುತ್ತೆ, ಹಾಗೆ ಮಹಿಳಾ ಅಭ್ಯರ್ಥಿಗಳು ಕೂಡ ಆಗಿರ್ತೀರಿ, ಅಂಗವಿಕಲನೂ ಆಗಿರ್ತೀರಿ. ಸೊ ಇಷ್ಟೆಲ್ಲ ರಿಸರ್ವೇಷನ್ ಇರುತ್ತಲ್ವ, ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು ಅಂದರೆ ಸರಿಯಾದಂಥ ಒಂದು ಫಾರ್ಮ್ಯಾಟ್ನಲ್ಲಿ ನಿಮ್ಮ ಡಾಕ್ಯುಮೆಂಟ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಎಷ್ಟೆಷ್ಟು ಪರ್ಸೆಂಟೇಜ್ ಇದೆ ಅನ್ನೋದನ್ನು ನೋಡೋದಾದ್ರೆ ಗ್ರಾಮೀಣ ಅಭ್ಯರ್ಥಿಗಳಿಗೆ 25%, ಅಂದರೆ 125 ಸೀಟ್ಗಳು ಗ್ರಾಮೀಣ ಅಭ್ಯರ್ಥಿಗಳಿಗೆ ಮೀಸಲಾಗಿರ್ತವೆ. ಗ್ರಾಮೀಣ ಅನ್ನೋಂಥದ್ದು ಸಣ್ಣ ಕೋಟೆ ಏನಲ್ಲ, ಅದೊಂದು ಅತ್ಯುತ್ತಮವಾದಂಥ ಒಂದು ಮೀಸಲಾತಿ ಪ್ರಕಾರನೇ ಅಂತ ಹೇಳ್ಬೋದು. ಯಾಕಂದರೆ 25 ಹುದ್ದೆಗಳು ಗ್ರಾಮೀಣ ಅಭ್ಯರ್ಥಿಗಳಿಗೇ ಸಿಗ್ತವೆ. ಆ ಕಾರಣದಿಂದಾಗಿ ಯಾರ್ದೆಲ್ಲ ರೂರಲ್ ಇರುತ್ತೆ ಅವ್ರದ್ದು ಕಡಿಮೆ ಅಂಕಗಳಾಗಿದ್ದಾಗೂ ಕೂಡ ಸೆಲೆಕ್ಟ್ ಆದಂಥ ಉದಾಹರಣೆಗಳು ಇದ್ದಾವೆ. ಸೊ ಆ ರೀತಿ ಇಷ್ಟೆಲ್ಲ ಅವಕಾಶಗಳಿದ್ದಾವೆ. ಅದಕ್ಕೋಸ್ಕರ ನೀವೇನು ಮಾಡಿ, ನಿಮ್ಮ ಒಂದು ಡಾಕ್ಯುಮೆಂಟ್ಸನ್ನ ಸರಿಯಾಗಿ ರೆಡಿ ಮಾಡ್ಕೊಳ್ಳಿ. ಮತ್ತು ನಿಮಗೆ ಹೆಚ್ಚಿನ ವಿವರಣೆ ಬೇಕಾದಲ್ಲಿ ಇದನ್ನು ಸಂಪೂರ್ಣವಾಗಿ ಓದ್ಕೋಬಹುದು. ನೋಡಿ, ಮಾಜಿ ಸೈನಿಕ ಇಲ್ಲಿ ಒಟ್ಟಾರೆ ಎಷ್ಟಿದ್ದಾವೆ ನೋಡಿ, 1ರಿಂದ 7ರವರೆಗೆ ಇದ್ದಾವೆ. 1ನೇದು ಮಾಜಿ ಸೈನಿಕ ಅಭ್ಯರ್ಥಿ ಇತ್ತು ನೋಡಿ, ಆನಂತರ ಅಂಗವಿಕಲ ಅಭ್ಯರ್ಥಿ ಇತ್ತು, ಯೋಜನಾ ನಿರಕ್ಷಿತ, ಗ್ರಾಮೀಣ ಅಭ್ಯರ್ಥಿ. ಅವರು ಗ್ರಾಮೀಣ ಅಭ್ಯರ್ಥಿಗೆ ಏನು ಹೇಳಿದ್ದಾರೆ ನೋಡಿ, ಮೀಸಲಾತಿ ಪ್ರಮಾಣ ಪತ್ರ ಜೊತೆಗೆ ಸರ್ಕಾರದ ಆದೇಶ ಸಂಖ್ಯೆ DPAR 96 ಸೇನೇನಿ 2005 ದಿನಾಂಕ 10/8/2005ರಲ್ಲಿ ನೀಡಿರುವ ನಿಗದಿತ ನಮೂನೆ 2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರವನ್ನು ನಮೂನೆ 2ರಲ್ಲಿ ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರ ಮೇಲು ರುಜು ಮೊಹರು ಮತ್ತು ಜಾರಿ ಮಾಡಿದ ದಿನಾಂಕದೊಂದಿಗೆ ನಿಗದಿತ ನಮೂನೆಯಲ್ಲಿ ಪಡೆದಿಟ್ಟುಕೊಂಡಿರತಕ್ಕದ್ದು. ಅಂದರೆ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಅಂದರೆ ಆ ಡೇಟ್ ಇರಬೇಕು, BO ಸಹಿ ಇರಬೇಕು, ಅದು ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆನೇ ಬರೆಸ್ಕೊಂಡಿರಬೇಕು. ಈ ರೀತಿಯಾದಂಥ ಎಲ್ಲ ರೂಲ್ಸ್ಗಳಿದ್ದಾವೆ. ಆ ಕಾರಣಕ್ಕೋಸ್ಕರ ಇದನ್ನೆಲ್ಲನೂ ಕೂಡ ನೀವು ಓದ್ಕೊಳ್ಳಿ. ಬೇಕಾದರೆ ಗೂಗಲ್ನಲ್ಲಿ ನೀವು GPST 2022 ನೋಟಿಫಿಕೇಷನ್ ಅಂತ ನೀವು ಸರ್ಚ್ ಮಾಡಿದ್ರಿ ಅಂದರೆ ಬರುತ್ತೆ. ಡೌನ್ಲೋಡ್ ಮಾಡ್ಕೊಂಡು ಇದಿಷ್ಟು ಓದ್ಕೊಡ್ರಿ. ಈಗಿನ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಡ್ರಿ. ಯಾಕಂದರೆ ಇನ್ನು ಶಾಲೆ ರಜೆ ಆಗುತ್ತೆ, ಅಂದರೆ ಏಪ್ರಿಲ್ 10 ನಂತರ ಶಾಲೆ ರಜೆ ಆಗುತ್ತೆ. ಒಂದು ವೇಳೆ ಏನಾದರೂ ರಜೆಯಲ್ಲಿ ನೋಟಿಫಿಕೇಷನ್ ಆಯಿತು ಅಂದರೆ ಆಗ ಕನ್ನಡ ಮೀಡಿಯಮ್ ಇಲ್ಲ, ಗ್ರಾಮೀಣ ಇಲ್ಲ ಅಂಥೇಳಿ ಮಿಸ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಇಲ್ಲಾಂತಂದರೆ ಶಿಕ್ಷಕರು ರಜೆ ಇದೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಊರಿಗೆ ಹೋಗಿರ್ತಾರೆ. ಮತ್ತು ಅವ್ರಿಗೆಲ್ಲ ತೊಂದರೆ ಕೊಟ್ಕೊಂಡು ಕರೆಸಿ ರಿಕ್ವೆಸ್ಟ್ ಮಾಡಿಕೊಂಡು ಬರೆಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀರಿ. ತಪ್ಪೇನಲ್ಲ, ಆ ಸಂದರ್ಭಕ್ಕೆ ಅನಿವಾರ್ಯ ಇರುತ್ತೆ, ಬರೆಸ್ಕೊಳ್ತೀರಿ. ಸೊ ಅವಾಗೆಲ್ಲ ಯಾಕೆ ಸುಮ್ಮನೆ ಅವ್ರಿಗೂ ತೊಂದರೆ ನಿಮಗೂ ತೊಂದರೆ. ಇವಾಗಲೇ ಸ್ಕೂಲ್ಗಳಿದ್ದಾವೆ, ಎಕ್ಸಾಮ್ ನಡೀತಾ ಇದೆ. ನೀವೇನು ಮಾಡಿ, ನಿಮ್ಮ ಒಂದು ವೇಳೆ ನೀವು ಆಲ್ರೆಡಿ ಬರೆಸ್ಕೊಂಡಿರ್ತೀರಿ, ಕೆಲವರು ಬರೆಸ್ಕೊಂಡಂಥವ್ರು ಏನು ಮಾಡಿರಿ, ನಿಮ್ಮ ಒಂದು ಡಾಕ್ಯುಮೆಂಟ್ಸನ್ನ ತೆಗೆದು ವಾಪಸ್ ಈ ಡೇಟ್ ಅದರಲ್ಲಿ ಇದಾವ ಇಲ್ಲ ಅನ್ನೋದನ್ನು ನೋಡಿ. ಅಂದರೆ ಈಗ ಇವೇನು ಹೇಳಿದೆನಲ್ಲ, ಅಂದರೆ ಕನ್ನಡ ಮೀಡಿಯಮ್ಮು, ಗ್ರಾಮೀಣ ಅವೆಲ್ಲ ತೊಗೊಂಡು ನೀವು ಮೇಲೆ ಡೇಟ್ಗಳನ್ನು ನೋಡ್ಕೊಡ್ರಿ, ಇಸ್ವಿ ನೋಡ್ಕೊಡ್ರಿ. ಅವೆಲ್ಲ ಸರಿಯಾಗಿತ್ತು ಅಂದರೆ ಬರೆಸುವಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ ಸರಿಯಾಗಿಲ್ಲ ಅಂತಂದರೆ ಏನು ತೊಂದರೆ ಇಲ್ಲ, ನೀವು ಮತ್ತೊಮ್ಮೆ ಬರೆಸ್ಕೊಂಡ್ಬಿಡಿ. ಆ ಡೇಟು ಮತ್ತು ಇಸ್ವಿ ಇರ್ತಕ್ಕಂಥ ಫಾರ್ಮೆಟ್ನ ತೊಗೊಳ್ಳಿ ಒಂದು ಸಾರಿ ಹೊಸದಾಗಿ ತೊಗೊಂಡು ಸ್ಕೂಲಲ್ಲಿ ಹೋಗಿ ಭೇಟಿ ಕೊಟ್ಟು ಇದೇ ಏಪ್ರಿಲ್ 10 ಒಳಗಡೆ ಬರೆಸ್ಕೊಳ್ರಿ. ಬರೆಸ್ಕೊಂಡು BO ಆಫೀಸ್ಗೆ ಹೋಗಿ
ನೀವು ಸಹಿ ಮಾಡಿಸ್ಕೊಂಡು ಬಂದ್ರಿ ಅಂತಂದರೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇದ್ದಂಗೆ. ಕ್ಯಾಸ್ಟ್ ಇನ್ಕಮ್ನ ಒಂದು ಸರಿ ಡೇಟ್ ನೋಡ್ಕೊಡ್ರಿ. ಹೀಗೆ ನಿಮಗೆ ಸಂಬಂಧಪಟ್ಟಂಥ ಎಲ್ಲ ಒಂದು ಡಾಕ್ಯುಮೆಂಟ್ಸನ್ನು ಕೂಡ ಸರಿ ಇದ್ದಾವೆ ಇಲ್ಲ ಅಂತ ಒಂದು ಸರಿ ನೋಡ್ಕೊಡ್ರಿ. ಯಾಕಂದರೆ ರಜೆ ಇರುತ್ತೆ, ಸ್ಕೂಲ್ಗಳು ಸಿಗೋದಿಲ್ಲ, ಮತ್ತು ಬೇರೆ ಬೇರೆ ಕಾರಣಕ್ಕೋಸ್ಕರ ನಿಮಗೇನಾದರೂ ಅವಸರದಲ್ಲಿ ಬಿಟ್ಟರೆ ಅಂತಂದರೆ ನೋಡಿ, ಒಂದು ಗ್ರಾಮೀಣ ಬರ್ಸ್ಕೊಳ್ದೇ ನೀವು ಏನಾದರೂ ಮಿಸ್ ಮಾಡ್ಕೊಂಡ್ರೆ ಅಂದರೆ 25% ನೀವು ರಿಸರ್ವೇಷನನ್ನು ಕಳ್ಕೊಳ್ತೀರಿ. ಅಂದರೆ ನೀವು ಸಿಟಿಯಲ್ಲಿರ್ತಕ್ಕಂಥ ಅಭ್ಯರ್ಥಿಗಳ ಜೊತೆ ನೀವು ಫೈಟ್ ಮಾಡಬೇಕಾಗುತ್ತೆ. ಸೊ ಅಷ್ಟೆಲ್ಲ ರಿಸ್ಕ್ ಯಾಕೆ ತೊಗೊಳ್ತೀರಿ? ಇರತಕ್ಕಂಥ ಮೀಸಲಾತಿಯನ್ನು ಉಪಯೋಗ ಮಾಡಿಕೊಳ್ರಿ. ಸೊ ಆ ಕಾರಣದಿಂದಾಗಿ ನಿಮಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡಿರ್ತಕ್ಕಂಥದ್ದು. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಬೇಕಾದರೆ ನಾನು ಅದಕ್ಕೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.